ನನ್ನ ತಂಗಿಯಾದ ನರ್ಮದಾ ಅನ್ನೋ ಹುಡುಗಿ ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಒಂದು ಗಂಡು ಮಗುವಿಗೆ 3 ವರ್ಷ, ಇನ್ನೊಂದು ಗಂಡು ಮಗುವಿಗೆ 2 ತಿಂಗಳು. ಇಬ್ಬರು ಮಕ್ಕಳು ಸಾಕು ಅಂತೇಳಿ ಚಿಂತಾಮಣಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಾಗಿ 23ನೇ ತಾರೀಕು ಮಕ್ಕಳಾಗದೆ ಆಪ್ರೇಷನ್ ಮಾಡಬೇಕು ಅಂತ ಬಂದಿರ್ತೀವಿ. 24ನೇ ತಾರೀಕು ವಾಣಿರೆಡ್ಡಿ ಮೇಡಮ್ ಅವರು ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದಾಗ ಅನ್ನನಾಳವನ್ನು ಕಟ್ ಮಾಡಿಬಿಡ್ತಾರೆ. ಆಗ ಪ್ರಜ್ಞೆ ತಪ್ಪಿದ್ದ ನನ್ನ ತಂಗಿ ಅವ್ರು ಮಾತಾಡೋ ಮಾತುಗಳೆಲ್ಲ ಕೇಳಿಸುತ್ತೆ, ಆದರೆ ಮಾತಾಡೋಕ್ಕಾಗೋದಿಲ್ಲ. ಆಗಿರುವಾಗ ಅವರೇನೆ ನಾರಾಯಣ ಸ್ವಾಮಿ ಅನ್ನೋ ಡಾಕ್ಟರ್ನ, ಇಲ್ಲಿ ಒಬ್ಬ ಸರ್ಜನ್ ಡಾಕ್ಟರ್ ಇದ್ದಾರೆ ನಾರಾಯಣ ಸ್ವಾಮಿ ಅಂತ, ಅವ್ರನ್ನ ಕರೆದು ಆ ಒಂದು ಕಟ್ಟಾಗಿರೋ ಅನ್ನನಾಳವನ್ನು ರಿಪೇರಿ ಮಾಡಿಸ್ತಾರೆ. ರಿಪೇರಿ ಮಾಡಿಸಿ ನನ್ನ ಭಾವಮೈದಾನಂಥ ಹೋಬ್ಲೇಶ್ ಅಂದರೆ ನನ್ನ ತಂಗಿ ಗಂಡ ಅವ್ರ ಹತ್ರ ಏನು ಹೇಳ್ತಾರೆ ಅಂತಂದರೆ, ನಿನ್ನ ಹೆಂಡತಿಗೆ ಇನ್ಸ್ಪೆಕ್ಷನ್ ಆಗಿದೆ, ದೊಡ್ಡ ಆಪ್ರೇಷನ್ ಮಾಡಬೇಕು ಅಂತ ವಾಣಿರೆಡ್ಡಿ ಮೇಡಮ್ ಅವ್ರು ಹೇಳ್ತಾರೆ. ಆಗ ಇದೇನು ಅಂತ ಗಾಬರಿಗೊಂಡು ನಾವು ಡಾಕ್ಟರ್ಗಳ ಹತ್ರ ಬಂದು ಕೇಳಿ ವಿಚಾರ ತಿಳ್ಕೊಂಡಾಗ ಇಲ್ಲೇ ಕೆಲಸ ಮಾಡುವಂಥ ಸಂತೋಷ್ ಡಾಕ್ಟರ್ ಅವ್ರು ಹೇಳ್ತಾರೆ, ಈ ಥರ ಮೇಡಮ್ ಅವರೇನೋ ಅನ್ನನಾಳದ್ದೇನೋ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದು ನಾರಾಯಣ ಸ್ವಾಮಿ ಡಾಕ್ಟ್ರು ರೆಡಿ ಮಾಡಿದ್ದಾರೆ, ಈ ಕಡೆ ರೈಟ್ ಸೈಡಲ್ಲಿ ಒಂದು ಹೋಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮೊಬೈಲಲ್ಲೆಲ್ಲ ತೋರಿಸ್ಬಿಟ್ಟು ಆರಾಮಿದೆ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ನಾವಿಲ್ಲ ಸರ್, ಎಲ್ಲನೂ ಇನ್ನು ಸ್ವಲ್ಪ ಹುಣ್ಣು ಹಸಿದೆ ಅಂತ ಇದ್ರೆ ವಾಸಿ ಆಗ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಆಗೇನು ಮಾಡ್ತಾರೆ ಅವರು ಅಂತಂದರೆ, ಇಲ್ಲಿನ ವಾಣಿರೆಡ್ಡಿ ಮೇಡಮ್ ಅವರು ಪದೇ ಡಿಸ್ಚಾರ್ಜ್ ಮಾಡಿ ಅಂತಲೇ ಹೇಳ್ತಾರೆ. ಪೂರ್ತಿ ಒಂದು ದಿನ ಫ್ರೀಯಾಗಿ ಬಿಡೋದಿಲ್ಲ. ಆಗಿರುವಾಗ ನಾವು ಸಂತೋಷ್ ಡಾಕ್ಟರ್ ಹತ್ರ ಮಾತಾಡಿ ಅದು ಹುಣ್ಣು ವಾಸಿ ಆಗೋರಿಬ್ಬರು ಇರಬೇಕು ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತೀವಿ. ಆಯಿತು ಅಂತೇಳಿ ಮತ್ತೆ 2-3 ದಿನ ಬಿಟ್ಕೊಂಡು 14 ದಿನ ಆದ ನಂತರ ಅಡ್ಮಿಂಟ್ ಆಗಿ 14 ದಿನ ಆದ ಮೇಲೆ ನಮಗೆ ಆ ಗಾಯಗಳನ್ನು ಫೋನ್ ತೋರಿಸಿ ಫೋನಲ್ಲಿ ಆ ಗಾಯಗಳನ್ನು ತೋರಿಸ್ಬಿಟ್ಟು ಎಲ್ಲ ವಾಸಿ ಆಗಿದೆ, ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ನಾವು ಡಿಸ್ಚಾರ್ಜ್ ಮಾಡಿ ಗುರುವಾರ ರಾತ್ರಿ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಭಾನುವಾರ ರಾತ್ರಿ ಅಂದರೆ ರಾತ್ರಿ ಸುಮಾರು 11 ಗಂಟೆಯಲ್ಲಿ ಬೆನ್ನು ನೋವು ಮಗುಗೆ ಜಾಸ್ತಿ ಆಗುತ್ತೆ. ಅಲ್ಲಿಂದ ಆಂಬುಲೆನ್ಸ್ಗೆ ಫೋನ್ ಮಾಡಿ ಆಂಬುಲೆನ್ಸ್ ಮುಖಾಂತರ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಬರ್ತೀವಿ. ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟರ್ ನೋಡಿ ಈಗ ತೀರ್ಕೊಂಡಿದ್ದಾರೆ ಇವರು ಅಂತ ಹೇಳ್ತಾರೆ. ಅದರಿಂದ ನಮಗೆ ಏನು ನನ್ನ ತಂಗಿಗೆ ಈ ಸಾವಿಗೆ ಯಾರ್ಯಾರು ಕಾರಣವಾಗಿದ್ದಾರೋ ಅವ್ರ ಮೇಲೆ ಎಲ್ಲನೂ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತಲ್ಲಿ ಕಾನೂನು ಚೌಕಟ್ಟಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ಈಗ ನಮ್ಗೆ ನ್ಯಾಯ ಸಿಗ್ತಿಲ್ವಲ್ಲ, ನ್ಯಾಯ ಸಿಗಬೇಕು ಅಂತ ಇಲ್ಲಿ ಕಾಯ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಲೋಕಾಯುಕ್ತ SP ಸಾಹೇಬರು ಯಾರಾದರೂ ಬಂದು ನಾವು ನ್ಯಾಯ ಕೊಡಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಾಡಿಯನ್ನು ಇಟ್ಕೊಂಡು ವೇಟ್ ಮಾಡ್ತಾಯಿದ್ದೀವಿ. ನನ್ನ ತಂಗಿಯಾದ ನರ್ಮದಾ ಅನ್ನೋ ಹುಡುಗಿ ಇಬ್ಬರು ಗಂಡು ಮಕ್ಕಳು ಇರ್ತಾರೆ. ಒಂದು ಗಂಡು ಮಗುವಿಗೆ 3 ವರ್ಷ, ಇನ್ನೊಂದು ಗಂಡು ಮಗುವಿಗೆ 2 ತಿಂಗಳು. ಇಬ್ಬರು ಮಕ್ಕಳು ಸಾಕು ಅಂತೇಳಿ ಚಿಂತಾಮಣಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಾಗಿ 23ನೇ ತಾರೀಕು ಮಕ್ಕಳಾಗದೆ ಆಪ್ರೇಷನ್ ಮಾಡಬೇಕು ಅಂತ ಬಂದಿರ್ತೀವಿ. 24ನೇ ತಾರೀಕು ವಾಣಿರೆಡ್ಡಿ ಮೇಡಮ್ ಅವರು ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿದಾಗ ಅನ್ನನಾಳವನ್ನು ಕಟ್ ಮಾಡಿಬಿಡ್ತಾರೆ.